ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ 28 ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತು ಫೋಟೋಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ನಾವಿವತ್ತು ನಮ್ಮ ಮನೆ ದೇವರಿಗೆ ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಮನೆ ಬಿಟ್ವಿ. ಬೆಳಗ್ಗೆ ಸುಮಾರು ಒಂದು 5:15 ಹಾಗೆ ಬೇಗನೆ ಮನೆ ಬಿಟ್ವಿ. ತುಂಬ ದೂರ ಇದೆ ಮಂಡ್ಯದಿಂದ, ಮಂಡ್ಯದಿಂದನೇ ತುಂಬ ಒಂದು 50-60 ಕಿಲೋಮೀಟ್ರ್ ಆಗುತ್ತೆ ಆ್ಯಕ್ಚುಲಿ ಅದು. ಬೆಳಗಿನ ಜಾವ ನಾವಿಲ್ಲಿ ಒಂದು 5:15ಗೆ ಮನೆ ಬಿಟ್ವಿ. ತುಂಬಾ ಕತ್ಲಿದೆ ನೋಡಿ, ಹೊರಗಡೆ ಅಂತೂ ತುಂಬ ಕತ್ಲು ಮತ್ತು ಚಳಿ ಅಂತೂ ಸಿಕ್ಕಾಬಟ್ಟೆ ಇದೆ ಈ ವರ್ಷ. ಚಳಿನೂ ಹಾಗೇ ಇದೆ, ಬಿಸಿಲು ಕೂಡ ಹಾಗೇ ಇದೆ ಅನ್ಬೋದು. ಸಿಕ್ಕಾಬಟ್ಟೆ ಚಳಿ ಇದೆ, ತಡೆಯೋಕ್ಕೆ ಆಗಲ್ಲ ನಿಜವಾಗ್ಲೂ. ನಾನಂತೂ ಎಲ್ಲ ಪ್ಯಾಕ್ ಆಗಿಬಿಟ್ಟಿದ್ದೀನಿ ಅನ್ಕೋತೀನಿ. ಕಿವಿಗೆಲ್ಲ ಕಟ್ಕೊಬಿಡ್ಬೇಕೇನಾದರೂ ಅನಿಸುತ್ತೆ. ಹತ್ತಿ ಇಟ್ಕೋಬೇಕಿತ್ತು, ಮರ್ತೇ ಹೋಗ್ಬಿಟ್ಟೆ. ನಾನು ಎತ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಫಸ್ಟೇ ಚಳಿ ತಡೆಯಲ್ಲ, ಸಿಕ್ಕಾಬಟ್ಟೆ ಚಳಿ ಇದೆ. ಸೊ ಮನೆಯಿಂದ ಹೊರಟೋಣ ಅಂಥೇಳಿ ಎಲ್ಲ ಹೊರಡ್ತಾ ಇದ್ದೀವಿ, ಲೈಟೆಲ್ಲ ಆಫ್ ಮಾಡಿಕೊಂಡು. ಸೊ ನೋಡಿ, ಬೀಗ ಎಲ್ಲ ಹಾಕಿದೆ. ಸೊ ಬ್ಯಾಗ್ಗಳು, ಲಗೇಜ್ಗಳೇ ಸ್ವಲ್ಪ ಜಾಸ್ತಿ ಆಗೋಯಿತು. 3 ಲಗೇಜ್ ಆಗೋಯಿತು ಅಂತಲೇ ಅನ್ಬೋದು. ಮೂರು ಲಗೇಜ್ ಆಯಿತು. ಸೊ ನಾನು, ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು 3 ಜನನೂ ಹೊರಟ್ವಿ. ಇಲ್ಲಿಂದ ಗಾಡಿಯಲ್ಲಿ ಹೋದ್ವಿ ನಾವು. ನೆಕ್ಸ್ಟ್ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ, ಯಾಕಂದರೆ ಲಾಂಗ್ ಡ್ರೈವು ಈ ಚಳಿಯಲ್ಲಿ ಡ್ರೈವ್ ಮಾಡೋದು ಕಷ್ಟ, ನಮಗೆ ಕೂತ್ಕೊಳ್ಳೋಕ್ಕೂ ಕೂಡ ಕಷ್ಟ, ತುಂಬಾ ಚಳಿ ಇರೋದ್ರಿಂದ. ಹಾಗಾಗಿ ಬಸ್ಸಲ್ಲೇ ಹೊರಡೋಣ ಅಂದ್ಬಿಟ್ಟು ಮೇನ್ ರೋಡ್ವರೆಗೂ ಗಾಡಿ ಹಾಕ್ಬಿಡೋಣ, ಅಲ್ಲಿಂದ ಬಸ್ಸಲ್ಲಿ ಹೋಗೋಣ, ಬಸ್ಸಿಗೆ ವೆಯ್ಟ್ ಮಾಡೋ ಹಾಗಿರಲ್ವಲ್ಲ ಅಂಥೇಳಿ ಬೇಗ ಹೊರಟ್ವಿ ನಾವು. ಅಲ್ಲಿಂದ ಹೊರಟು ನಾವು ಏನು ಮಾಡಿದ್ವಿ ಅಂತ ಅಂದರೆ, ಬಸ್ ಇಲ್ಲಿ ಹೋಗ್ಬಿಡೋಣ KSRTC ಅಂದ್ಬಿಟ್ಟು ಬಸ್ಸಿಗೆ ಹತ್ತೀವಿ. ಬಸ್ಸು ತುಂಬ, ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿದ ತಕ್ಷಣ ಕೂಡ ಬಸ್ಸು ಕೂಡ ಬರುತ್ತೆ. ರಶ್ ಏನೂ ಇರಲ್ಲ, ಬೆಳಗಿನ ಜಾವ ಏನು ಅಷ್ಟೊಂದು ಜನ ಇಲ್ಲ, ಸೀಟು ಕೂಡ ಸಿಗುತ್ತೆ. ಆರಾಮಾಗಿ ಬಸ್ಸಲ್ಲಿ ಹೋಗಿ ಅಲ್ಲಿಂದ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವಾಗಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಒಂದು ಮನೆ ದೇವರಾಗಿರೋದ್ರಿಂದ ಸ್ವಲ್ಪ ಮುಂಚೆನೇ ಪ್ರಿಪ್ರೇಷನ್ಸ್ ಎಲ್ಲ ತುಂಬಾ ಮಾಡ್ಕೊಂಡಿದ್ದೆ ನಾನು ಕೂಡ, ಮನೆ ಕ್ಲೀನಿಂಗ್ ಅಂತೇಳಿ. ಒಂದೇ ದಿನ ಇದ್ದಿದ್ದು ಗ್ಯಾಪು. ಸೊ ಅದರಲ್ಲೇ ಎಲ್ಲ ಬೇಗ ಮಾಡ್ಕೊಂಡು ಹೊರಟ್ವಿ. ನೋಡಿ, ಬಸ್ಸಿಗೆ ಹತ್ತಿದ್ವಿ. ಲಾಸ್ಟ್ ಸೀಟ್ ಬೇರೆ ಸಿಗ್ಬಿಡ್ತು, ನನಗೆ ಕಂಫರ್ಟಬಲೇ ಇರಲಿಲ್ಲ ಆ ಸೀಟು. ಆದರೂ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ನಾವು. ಆಮೇಲೆ ಹತ್ತತ್ರ ನೆಕ್ಸ್ಟು ಒಂದು 2-3 ಸ್ಟಾಪ್ ಎಲ್ಲ ಬಂದಮೇಲೆ ಸೀಟನ್ನ ನಾವು ಚೇಂಜ್ ಮಾಡ್ಕೊಂಡ್ವಿ. ಅಲ್ಲಿಂದ ನಮ್ಮ ಯಜಮಾನ್ರ ತಂಗಿ ಮನೆಗೆ ಹೋದ್ವಿ. ನಮ್ಮ ನಾದಿನಿ ನೋಡಿ ಬರ್ತಿದ್ದಾರೆ, ಅವರು ಕೂಡ ಫೋನಲ್ಲಿ ಮಾತಾಡಿಕೊಂಡು ಮನೆಗೆ ಹೋಗಿ ಅವ್ರನ್ನೂ ಕೂಡ ಕರ್ಕೊಂಡು ಅಲ್ಲಿಂದ ನಾವು ನಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಬಂದ್ವಿ. ತುಂಬ ಕಾಡು ರೋಡು ನೋಡಿ, ಇಲ್ಲಿ ಆಟೋಗಳೆಲ್ಲ ಬರುತ್ತೆ, 1:2 ಕೇಳ್ತಾರೆ. ಹೋಗೋಕ್ಕೆ ನಮಗೆ ಒಂದು 3-3.5 ಕಿಲೋಮೀಟ್ರ್ ಆಗುತ್ತೆ ಅನ್ಕೋಬೋದು. ಅಷ್ಟು ನಡಿಬೇಕು, ಅಲ್ಲಿ ಸಿಕ್ಕಾಬಟ್ಟೆ ಬಿಸಿಲು, ಮರಗಳಿರೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಇನ್ನೂ ಅಲ್ಲಿ ಮನೆ ಕಾಣಿಸ್ತಿದ್ದಿಲ್ಲ, ಆ ಕಡೆ ಮೂಲೆ, ಆ ಮನೆವರೆಗೂ ನಾವು ನಡಿಬೇಕು. ಒಂದು 3/4 ಭಾಗ ಬಂದಿದ್ದೀವಿ, ಇನ್ನೊಂದು 1/4 ಭಾಗ ಇದೆ ಅಂತಲೇ ಅನ್ಬೋದು. ನಡೆದು ಸಾಕಾಗೋಯ್ತು. ಫೈನಲಿ ರೀಚ್ ಆದ್ವಿ. ನಮ್ಮ ಒಂದು ಮನೆ ದೇವರು ವರಮಹಾಲಕ್ಷ್ಮಿ ಅಂತಲೇ ಅನ್ಬೋದು. ನೋಡಿ, ನಾನು, ನಮ್ಮ ನಾದಿನಿ ಮತ್ತು ನಮ್ಮ ಯಜಮಾನ್ರು, ನನ್ನ ಮಗಳು, ಇಷ್ಟು ಜನ ಬಂದ್ವಿ. ನಾವೆಲ್ಲರೂ ಬರೋಣ ಅಂತ ಇದ್ವಿ. ನಮ್ಮ ಮೈದ್ನ, ನಮ್ಮ ಅತ್ತೆ ಮಾವ, ನಮ್ಮ ಅವ್ರಗಿತ್ತಿ ಎಲ್ಲರೂ ಬರೋಣ ಅಂತ ಇದ್ವಿ. ಸೊ ಫ್ರೈಡೇ ಆಗಿರೋದ್ರಿಂದ ಯಾರೂ ಕೂಡ ಬಿಡುವಾಗಿರಲಿಲ್ಲ. ಹಾಗಾಗಿ ನಮ್ಮ ಸೆಟ್ರೇಟ್ ಟೈಮ್ ನೋಡ್ಕೊಂಡು ನಾವು ಹೊರಡೋಣ ಅಂತ ಬಂದ್ವಿ. ಇಲ್ಲಿ ಬಂದು ಮೇಲ್ಗಡೆ, ದೇವಸ್ಥಾನದ ಮೇಲ್ಗಡೆ ಎಲ್ಲ ರೂಮ್ಗಳಿದೆ. ಇಲ್ಲಿ ವರ್ಷಕ್ಕೆ ಒಮ್ಮೆ ಜಾತ್ರೆ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ವೀಕಲ್ಲಿ ಜಾತ್ರೆ ಆಗುತ್ತೆ. ಹಾಗಾಗಿ ಬಂದವರು ಉಳ್ಕೊಳ್ಳಿ ಅಂತ ಹೇಳಿ ಮೇಲ್ಗಡೆ ಎಲ್ಲ ರೂಮ್ ಎಲ್ಲ ಕಟ್ಸಿದ್ದಾರೆ. ಇದು ದೇವಸ್ಥಾನದೇ ರೂಮ್ ಆಗಿರುತ್ತೆ. ತುಂಬ ಕಾಡಲ್ಲಿ ಇರೋದು ಇದು ದೇವರು. ಕಾಡಂದರೆ ಈಗ ಊರ ಥರ ಆಗಿದೆ, ಒಂದಷ್ಟು ಮನೆಗಳೆಲ್ಲ ಇದೆ, ನೋಡಿದ್ರೇ ಗೊತ್ತಾಗ್ತಿತ್ತಲ್ಲ ನಿಮಗೆ. ಸರಿ, ಅಲ್ಲಿಂದ ಬಂದು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡ್ವಿ. ನಾನು, ನಮ್ಮ ನಾದಿನಿ ಇಬ್ಬರು ಕೂಡ ಕೂತ್ಕೊಂಡು, ಅವರು ಕೂಡ ಮನೆಯಲ್ಲಿ ಬೆಳಗ್ಗೆ ನಮ್ಮ ಜೊತೆನೇ ಬೇಗ ಎಲ್ಲ ಎದ್ದು ಪಾಪ ನಮಗೋಸ್ಕರ ಟಿಫನ್ನು ಎಲ್ಲ ಮಾಡಿಟ್ಟಿದ್ರು. ಆಮೇಲೆ ನಾವು ಕೂಡ ಯಾರೂ ತಿಂದಿಲ್ಲ, ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂತೀವಿ ಅಂತ ಹೇಳಿದ್ವಿ. ಸೊ ಎಲ್ಲ ಹಾಗಾಗಿ ಬಾಕ್ಸ್ಗೆಲ್ಲ ಇಟ್ಕೊಂಡು ಬಂದ್ಬಿಟ್ವಿ. ನೋಡಿ, ಇಬ್ಬರು ಕೂಡ ಎಲ್ಲ ಜೋಡಿಸ್ಕೋತಿದ್ದೀವಿ. ಅಲ್ಲಿ ಇನ್ನೂ ಪೂಜೆ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಹಾಗಾಗಿ ನಾವು ಎಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಂಡು ಅಲ್ಲಿ ಮಡ್ಲಕ್ಕಿ ಮತ್ತು ಪೂಜೆ ಸಾಮಾನು, ಶ್ರೀನಿವಾಸ ದೇವರಿಗೆ ಮತ್ತು ವರಮಹಾಲಕ್ಷ್ಮಿ ದೇವರಿಗೆ, ಮತ್ತು ಪಕ್ಕದಲ್ಲೇ ಪಟ್ಲದಮ್ಮ ಅಂತ ಇದೆ ಅದು, ಮತ್ತು ಇನ್ನೊಂದು ಎಳ್ನೀರು ದೀಪದ್ದು ಒಂದಿದೆ ಅಲ್ಲಿ, ಅದೆಲ್ಲ ಮಾಡ್ಕೊಂಡು ಬರೋಣ ಅಂಥೇಳಿ ಎಲ್ಲ ಪೂಜೆಗೆಲ್ಲ ಜೋಡಿಸ್ಕೊಂಡ್ವಿ. ಮನೆ ಥರನೇ ಅನ್ನಿಸ್ತೆ, ಯಾವುದೋ ಮನೆ ಅನ್ಕೋತೀರ ನೀವು, ಆದರೆ ಇದು ಮನೆ ಅಲ್ಲ, ಇದು ಪುರಾತನ ದೇವಸ್ಥಾನನೇ ಅಂತ ಹೇಳ್ಬೋದು. ಈ ನಾಗಮಂಗಲ ಸರೌಂಡಿಂಗ್ ಬಂದು ಪುರಾತನ ದೇವಾಲಯಗಳ ನಾಡು ಅಂತಲೇ ಹೇಳ್ತಾರೆ ಅದಕ್ಕೆ.
ತುಂಬ ಇರೋ ಎಷ್ಟು ಹಳೇ ದೇವ್ರುಗಳಂತ ಅಂದರೆ ಅದು ಎಷ್ಟಿದೆಯೋ ನಿಜ ಕೌಂಟ್ಲೆಸ್ ಅಂತಲೇ ಅನ್ಬೋದು, ಅಷ್ಟು ದೇವ್ರುಗಳಿದೆ ಅಲ್ಲಿ. ಅದರಲ್ಲಿ ನಮ್ಮ ಮನೆ ದೇವರು ಕೂಡ ಒಂದಾಗಿರುತ್ತೆ. ಇಲ್ಲಿ ನಾನು ಜಾಸ್ತಿ ವಿಡಿಯೋ ಎಲ್ಲ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಅದೆಲ್ಲ ಹಳೆ ದೇವ್ರುಗಳಾಗಿರೋದ್ರಿಂದ ನಾವು ಹತ್ರ ಎಲ್ಲ ಮಾಡಬಾರ್ದು. ಹಾಗಾಗಿ ಬರೀ ನಾನು ಎಂಟ್ರೆನ್ಸು ಮುಂದೆಗಡೆ ಹಾಲ್ ಮಾತ್ರ ಮಾಡಿರ್ತೀನಿ. ಒಳಗಡೆ ಎಲ್ಲ ಯಾವುದೇ ರೀತಿ ದೇವರದ್ದು ಒಂದು ವಿಡಿಯೋನ ನಾನು ಮಾಡಿರಲ್ಲ. 1 ವರ್ಷದ ಮೇಲೆ ಆಗೋಗ್ಬಿಟ್ಟಿತ್ತು, ನಾನು ಬರೋಕ್ಕೆ ಆಗಿರಲಿಲ್ಲ. ವರ್ಷ ಸೂತಕ ಆ ಥರ ಎಲ್ಲ ಇತ್ತು ನಮ್ಮಲ್ಲಿ. ಸ್ವಲ್ಪ ಎಕ್ಸ್ಪೈರು ಒಂದಿಬ್ಬರು ಆಗಿದ್ದರು, ಹಾಗಾಗಿ ನಾನು ಯಾವುದೇ ರೀತಿ ಪೂಜೆಗೆ ಬರೋಕ್ಕೆ ಆಗಿರಲಿಲ್ಲ ನೋಡಿ. ಅದಕ್ಕೆ ಈಗ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಬಿಡೋಣ ಅಂಥೇಳಿ ಬಂದ್ವಿ ನೋಡಿ. ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀವಿ. ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಒಳಗಡೆ ಹೋಗಿ ರಶ್ ಏನೂ ಇರಲಿಲ್ಲ, ಯಾವುದೋ ಒಂದು ಫ್ಯಾಮಿಲಿ ಇತ್ತು, ಅವ್ರದ್ದು ಬಿಟ್ಟರೆ ನೆಕ್ಸ್ಟ್ ನಾವೇ ಇದ್ದಿದ್ದು ನೋಡಿ. ಎಂಟ್ರೆನ್ಸು ಬಂದರೆ ಈ ಥರ ಇದೆ. ಇಲ್ಲಿ ಇದು ಬಂದು ಬನ್ನಿ ಮರ, ಬಿಲ್ಪತ್ರೆ ಮರ ಇದು ನೋಡಿ. ಈ ಥರ ಇದೆ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಶ್ರೀ ವರಮಹಾಲಕ್ಷ್ಮಿ ಪ್ರಸನ್ನ ಅಂತ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಇದೆ. ಇದು ಮೇಲ್ಗಡೆ ಹೋಗೋಕ್ಕೆ ಜಾಗ. ಮೇನ್ ಎಂಟ್ರೆನ್ಸ್ ಬಂದು ಇದೆ ನಮಗೆ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಶ್ರೀನಿವಾಸ ದೇವರು ನೋಡಿ. ಇದೆಲ್ಲ ಜಸ್ಟ್ ಒಂದು ಮನೆ ಥರ ಕಾಣಿಸುತ್ತೆ ಅಷ್ಟೇ. ಆ ಕಡೆ ಇದೆಯಲ್ಲ ನೋಡಿ, ಅದೇ ಮೇಯ್ನ್ ದೇವರು. ಅದಕ್ಕೆ ನಾನು ಅದನ್ನೆಲ್ಲ ಇನ್ನೂ ತೆಗೆದಿಲ್ಲ, ಆ ಥರ ಎಲ್ಲ ಮಾಡಬಾರ್ದು ಅಂಥೇಳಿ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೊರಟ್ವಿ ನಾವು ನೋಡಿ. ಹೆಂಗಿದೆ ಕಾಡು ರೋಡು, ಅಪ್ಪ ಸಖತ್ತು. ಅಲ್ಲಿ ಆಟೋಗಳೇನೂ ಬರಲ್ಲ ನೋಡಿ. ಎಷ್ಟು ಚೆನ್ನಾಗಿ ನೀರು ಹರಿತಾ ಇತ್ತು. ಅವರೆಲ್ಲ ಮುಂದೆ ಹೊಟ್ಟೋದ್ರು. ನಾನು ಇದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ನಾನು ವಿಡಿಯೋ ಮಾಡ್ಕೊಂಡು ಇಲ್ಲೇ ನಿಂತ್ಕೊಂಡೆ ಸ್ವಲ್ಪ ಹೊತ್ತು. ಚೆನ್ನಾಗಿದೆ ಅಂಥೇಳಿ ಸೌಂಡ್ ಎಲ್ಲ ಸಖತ್ತಾಗಿ ಬರ್ತಿತ್ತು. ನಾನು ಗೊತ್ತಾಗದೆ ಸೌಂಡ್ ಬೇರೆ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ. ಚೆನ್ನಾಗಿತ್ತು ನೀರಿಂದು. ಸೊ ನೋಡಿ, ಮನೆಯಿಂದನೇ ಪಲಾವೆಲ್ಲ ನಮ್ಮ ನಾದಿನಿಯವ್ರ ಪಾಪ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ಪಲಾವು ಮತ್ತು ಮೊಸರು ಬಜ್ಜಿ, ಅದನ್ನೇ ಎಲ್ಲರೂ ಕೂತ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿ ಕೂಡ ಮಾಡಿದರು ಪಾಪ ನೋಡಿ. ವಾಟಕ್ಕೆಲ್ಲ ನೀರು ಸಮೇತ ಎಲ್ಲ ತೊಗೊಂಡು ಬಂದಿದ್ದರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಎಲ್ಲರೂ ನನ್ನ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲರೂ ಕೂಡ ಒಂದು ಲೈಕನ್ನು ಕೊಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ನಿಮ್ಮ ಮನೆ ದೇವ್ರಿಗೆಲ್ಲ ಇಷ್ಟು ದೂರ ಹೋಗಬೇಕಾ, ಕಾಡೋಡೆಲ್ಲ ನಡಿಬೇಕಾ ಅಂಥೇಳಿ. ಫೈನಲಿ ನನ್ನ ಒಂದು ಮನೆ ದೇವರ ವಿಡಿಯೋ ಮುಗಿದಿದೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.